ಹಾಯ್ ಫ್ರೆಂಡ್ಸ್, ಸವಿರುಚಿಗೆ ಸ್ವಾಗತ. ಇವತ್ತು ಪಾಸ್ತಾ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಂದು 1/4 kg ಅಷ್ಟು ಪಾಸ್ತಾ ಹಾಕ್ತಾಯಿದ್ದೀನಿ. 1/4 kg ಅಷ್ಟು ಒಂದು 3/4 ಭಾಗ ಬೇಯಿಸಿದ್ರೆ ಸಾಕು. 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಬೇಕು. ಸ್ವಲ್ಪ ಉಪ್ಪು ಹಾಕಬೇಕು. ನೋಡಿ, ಬೆಂದಿದೆ, ಸಾಕಿಷ್ಟು. ಸ್ವಲ್ಪ ಬೆಣ್ಣೆ ಹಾಕಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಎಣ್ಣೆನೂ ಹಾಕಿದ್ರು, ಬೆಣ್ಣೆನೂ ಹಾಕಬೇಕು. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಸಣ್ಣದಾಗಿ ಹಚ್ಕೊಂಡಿರೋ ಬೆಳ್ಳುಳ್ಳಿ. ಈರುಳ್ಳಿ ಹಾಕ್ತಾಯಿದ್ದೀನಿ, ಸಣ್ಣದಾಗಿ ಹಚ್ಕೊಂಡಿದ್ದು ಒಂದು ದೊಡ್ಡ ಈರುಳ್ಳಿ. ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ರೆಡ್ ಕ್ಯಾಪ್ಸಿಕಮ್ ಇದ್ರೂ ಹಾಕ್ಕೊಳ್ಳಿ, ಸಣ್ಣದಾಗಿ ಹಚ್ಕೊಂಡಿರೋದು. ನೋಡಿ, ಟೊಮೆಟೊ ರುಬ್ಕೊಂಡಿದ್ದೀನಿ, ಪೇಸ್ಟ್ ಮಾಡ್ಕೊಂಡಿದ್ದೀನಿ. 1-2 ಟೊಮೆಟೊ ತೊಗೊಂಡಿದ್ದೀನಿ. 1 ಗ್ಲಾಸ್ ಹಾಲು ಹಾಕ್ತಾಯಿದ್ದೀನಿ. ಇದು ಪೆಪ್ಪರ್ ಪೌಡ್ರ್ ಅರ್ಧ ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ, ಚಿಲ್ಲಿ ಪೌಡ್ರು ಒಂದು ಅರ್ಧ ಟೀ ಸ್ಪೂನು. ಟೊಮೆಟೊ ಕೆಚಪ್ 1-2 ಸ್ಪೂನು. ಒಂದು ಮೈದಾ 1-2 ಟೇಬಲ್ ಸ್ಪೂನು ಸಾಕು. ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ. ಅರ್ಧ ಟೀ ಸ್ಪೂನ್ ಉಪ್ಪು. ನೋಡಿ, ಇಟಾಲಿಯನ್ ಚೀಸ್ ಸ್ವಲ್ಪ ಹಾಕ್ತಾಯಿದ್ದೀನಿ. ಇಟಾಲಿಯನ್ ಪೌಡ್ರು ಚೆನ್ನಾಗಿರುತ್ತೆ. ನೋಡಿ, ಪಾಸ್ತಾ ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ನೀರು ಹಾಕಿ ಇದು ಮಾಡಿದ್ದೀನಿ. ನಾವು ಬಗ್ಗಿಸ್ಬೇಕಾದ್ರೆ ಬಿಸಿನೀರು ಹಾಕಿರ್ತೀರಲ್ಲ, ಆಗ ತಣ್ಣೀರು ಹಾಕಿರ್ತೀರಿ, ಹಾಗೆ ಉದ್ರಾಗಿ ಬರೋದು. ನೋಡಿ, ರೆಡಿ ಆಯಿತು ಪಿಂಕ್ ಪಾಸ್ತಾ. ತುಂಬ ಟೇಸ್ಟಾಗಿರುತ್ತೆ. ರೆಸ್ಟೋರೆಂಟ್ ಸೈಡಲ್ಲೆಲ್ಲ ಮಾಡ್ತಾರಲ್ಲ. ನೋಡಿ, ಪಿಂಕ್ ಪಾಸ್ತಾ ರೆಡಿಯಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.